ಸ್ವಾಭಿಮಾನ ಎಲ್ಲ ಒಂದಾಗ್ಬಿಟ್ಟಿದೆಯಲ್ಲ ನಿಮ್ಮ ಮಂಡ್ಯದಲ್ಲಿ. ಈಗ ಮಂಡ್ಯದಲ್ಲಿ ಯಾವತ್ತೂ ಸಹ ಈ ತನಕ ಚುನಾವಣೆ ಆಗಿಲ್ಲ, ತೀರ್ಮಾನ ತಗೊಂಡಿದ್ದಾರೆ. ಅವರೊಬ್ಬರು ರಾಜ್ಯದಲ್ಲಿ ನಾಯಕರಾಗಿದ್ದಾರೆ, ಅವ್ರ ಬಗ್ಗೆ ನಮ್ಗೆ ಯಾವುದೇ ಕಂಪ್ಲೇಂಟ್ ಇಲ್ಲ, ಇಲ್ಲಿಗೆ ಬರುವಂಥ ಅವಶ್ಯಕತೆ ಇರಲಿಲ್ಲ. ಹಾಗಾಗಿ ಮಂಡ್ಯದಲ್ಲಿ ನಮ್ಮ ವೆಂಕಟರಮಣೇಗೌಡರು ಸ್ಟಾರ್ ಚಂದ್ರು ಅವ್ರನ್ನ ಇಲ್ಲಿ ಹೇಗೆ CS ಪಟೇಲ್ನ ಗೆಲ್ಲಿಸ್ಬೇಕು ಅಂತ ಜನ ಉತ್ಸಾಹ ಇದೆಯೋ ಅದೇ ಥರ ಮಂಡ್ಯದಲ್ಲೂ ಇದೆ. ಆಯಿತು, ಮಂತ್ರಿಯಾಗಿ ಏನು ಮಾಡೋಕ್ಕಾಗೋದು? ನಾವಿಲ್ವಾ ರಾಜ್ಯದಲ್ಲಿ? ಮಂತ್ರಿ ಆದ್ರೆ ನಮ್ಮ ಹತ್ರನೇ ಜೊತೆಲಿ ಇರಬೇಕಾಗತ್ತೆ ಅಷ್ಟೇ. ಈಗ ನಮ್ಮ ಹುಬ್ಳಿಯ ಪ್ರಹ್ಲಾದ್ ಜೋಶಿ ಅವರು ಅವರಿಗಿಂತ ಪ್ರಭಾವಿ ಮಂತ್ರಿ ಹಾಕಾದ ಏನ್ ಮಾಡ್ತಾವ್ರೆ ರಾಜ್ಯದಲ್ಲಿ? ಶೋಭಾ ಕರಂದ್ಲಾಲ್ ಇದ್ರೆ ಏನ್ ಮಾಡವ್ರೆ? ಸದಾನಂದ ಗೌಡ ಇದ್ರೆ ಏನ್ ಮಾಡ್ತಾವ್ರೆ? ಕೂಬಾ ಅವ್ರು ಇದ್ರೆ ಏನ್ ಮಾಡ್ತಾವ್ರೆ? ಅವರಂಗೆ ಇವರು ಒಬ್ಬರು ಮಂತ್ರಿ ಆಗ್ಬೇಕು ಅಷ್ಟೇ ವಿನ ಯಾವುದೇ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರನ ಬೈಪಾಸ್ ಮಾಡ್ಲಿಕ್ಕಾಗಲ್ಲ. ಎಲ್ಲವನ್ನೂ ರಾಜ್ಯ ಸರ್ಕಾರದ ಮೂಲಕನೇ ಮಾಡ್ಬೇಕಾಗುತ್ತೆ. ಅದರಿಂದ ರಾಜ್ಯ ಸರ್ಕಾರ ನಾವೇ ಅಭಿವೃದ್ಧಿ ಮಾಡ್ಲಿಕ್ಕೆ ತಯಾರಾಗಿದ್ದಾಗ ಕೇಂದ್ರ ಸರ್ಕಾರದ ಏನ್ ಬರಬೇಕೋ ಅದು ಬರುತ್ತೆ. ಅದರಿಂದ ಅವ್ರು ಮಂತ್ರಿ ಆಗೋದ್ರಿಂದ ಅದು ವಿಶೇಷ ಏನಲ್ಲ. ಹಿಂದೆ ಬಹಳಷ್ಟು ಜನ ಕೇಂದ್ರದಲ್ಲಿ ಮಂತ್ರಿ ಆಗ್ಬೋದು. ಪ್ರೀತಮ್ ಗೌಡ್ರು ಎನ್ಡಿಎ ಅಭ್ಯರ್ಥಿಗೆ ಬೆಂಬಲ ಘೋಷಣೆ ಮಾಡಿಲ್ಲ ಸರ್. ಪ್ರೀತಮ್ ಗೌಡ್ರು ಎನ್ಡಿಎ ಅಭ್ಯರ್ಥಿಗೆ ಇನ್ನೂ ಬೆಂಬಲ ಘೋಷಣೆ ಮಾಡಿಲ್ಲ. ಅವ್ರ ಪಕ್ಷದ ಇಂಟರ್ನಲ್ ವಿಚಾರ, ನಾನು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಲ್ಲ. ಯಾವುದೇ ಒಂದು ಮಿತ್ರ ಈ ಏನಾದ್ರು ಅಲಯನ್ಸ್ ಅಂತ ಅಂತೀವಿ, ಕಳೆದ ಬಾರಿ ಕಾಂಗ್ರೆಸ್ ಜನತಾದಳ ಅಲಯನ್ಸ್ ಆಗಿತ್ತು, ಜನ ಒಪ್ಪಿದ್ರ. ಈ ಬಾರಿನೂ ಜನತಾದಳ ಮತ್ತು BJP ಅಲಯನ್ಸ್ ಅನ್ನ ಅವರು ಇವ್ರನ್ನೂ ಒಪ್ಪಲ್ಲ, ಇವರು ಅವ್ರನ್ನೂ ಒಪ್ಪಲ್ಲ. ಕಾರಣ ಅವತ್ತು ಯಡಿಯೂರಪ್ಪನ ಅಧಿಕಾರ ಇವ್ರು ಕೊಟ್ರ, ಯಡಿಯೂರಪ್ಪನ ಎಷ್ಟು ಕೆಟ್ಟದಾಗ ನಡ್ಕೊಂಡ್ರು. ಯಡಿಯೂರಪ್ಪನಿಂದ ಇವರು ಮುಖ್ಯಮಂತ್ರಿ ಆಗಿ 2007ರಲ್ಲಿ ಯಡಿಯೂರಪ್ಪನ ಅಧಿಕಾರ ಹಸ್ತಾಂತರ ಮಾಡೋಣ ಕೊಡಿ, ಇದೆಲ್ಲವೂ ಮನಸ್ತಾಪ ಇದೆ. ಹಾಗಾಗಿ ಜನತಾದಳದವರು JDS ಅವರು ಕಾಂಗ್ರೆಸ್ನವರೇ ಒಪ್ಪದೇ ಇದ್ದಾಗ ಕಳೆದ ಬಾರಿ, ಸೊ ಇಲ್ಲೂ ಅದೇ ರಿಪೀಟ್ ಆಗುತ್ತೆ. ಯಾವುದೇ ಕಾರಣಕ್ಕೆ ನಮ್ಮ ಭಾಗದಲ್ಲಿ JDSನವರು ಯಾವುದೇ ಜೊತೆ ವಿಶ್ವಾಸದಿಂದ ನಡ್ಕೊಂಡಿಲ್ಲ, BJP ಜೊತೆಲೂ ನಡ್ಕೊಂಡಿಲ್ಲ, ಕಾಂಗ್ರೆಸ್ನವ್ರ ಜೊತೆಲೂ ನಡ್ಕೊಂಡಿಲ್ಲ. ಅದರಿಂದ ಅವರು ಸಂಪೂರ್ಣವಾಗಿ ಅವರು ಅಲಯನ್ಸು ಅದು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲೇ ಇರುತ್ತೆ ವಿಧ, ಸೊ ಜನರ ಮಟ್ಟಕ್ಕೆ ತಲುಪಲ್ಲ. ಈ ಚುನಾವಣೆ ಆದ್ಮೇಲೆ ಗೊತ್ತಾಗುತ್ತೆ ಬನ್ನಿ. ಈಗ ದೇಶದಲ್ಲಿ ಪ್ರೈಮ್ ಮಿನಿಸ್ಟರ್ ಮಾತಾಡೋ ಜೊತೆಲೆ ವಿಶ್ವಾಸ ಉಳಿಸ್ಕೊಳಕ್ಕಾಗಿಲ್ಲ. ಮನೆ ತಕ್ಕ ಹೋಗಿ 37 ಸೀಟ್ ಗೆದ್ದವ್ರಿಗೆ 80 ಸೀಟ್ನವ್ರು ಮುಖ್ಯಮಂತ್ರಿ ಮಾಡ್ದಲ್ಲೇ ಉಳಿಸ್ಕೊಳಕ್ಕಾಗಿಲ್ಲ. ಏನು ಇವ್ರ ಜೊತೆ ಉಳಿಯೋಕ್ಕಾಗತ್ತಾ? ಎಲ್ಲ ಆಗದೇ ಇರೋ ಕೆಲಸ. ಇವ್ರಿಗೂ ಅವಶ್ಯಕತೆ ಇತ್ತು, ಅವ್ರಿಗೂ ಅವಶ್ಯಕತೆ ಇತ್ತು ಅಂತ ಮಾಡ್ಕೊಂಡಿದ್ದಾರೆ. ಈ ಚುನಾವಣೆ ಆದ್ಮೇಲೆ ಅವರ ಮೈತ್ರಿ ಮುಂದುವರಿತೆ ಇಲ್ಲ ಅಂತ ನಿಮಗೂ ಗೊತ್ತಾಗುತ್ತೆ. ದೇವೇಗೌಡರು ಕಳೆದ ಒಂದು ವಾರದಿಂದಲೂ ಕೂಡ ಚುನಾವಣಾ ಇರುವಂತದ್ದು, ಜೊತೆಗೆ ಕಾಂಗ್ರೆಸ್ ಮುಖಂಡರು ಆಗ್ಬೋದು, ಸಿದ್ದರಾಮಯ್ಯ ಅವರಾಗ್ಬೋದು ವಾಗ್ದಾಳಿಯನ್ನು ಕೂಡ ಮಾಡ್ತಾರೆ. ದೇವೇಗೌಡರು ವಾಗ್ದಾಳಿ ಮಾಡ್ಲಿ, ನಮ್ಗೆ ಬೇಜಾರಿಲ್ಲ, ಅವ್ರು ಹಿರಿಯೋರು. ದೇವೇಗೌಡರು ಈ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಒಬ್ಬ ದೊಡ್ಡ ನಾಯಕರು. ಆದ್ರೆ ಅವರು ಇನ್ನೊಬ್ಬರನ್ನ ಟೀಕೆ ಮಾಡ್ತಾರೆ ಅಂದ್ರೆ ನಾವು ಮಾಡ್ಲೇಬೇಕು ಅಂತಿಲ್ಲ, ಜನಕ್ಕೆ ಗೊತ್ತಿದೆ. ಇದೇ ಜನ 99ರಲ್ಲಿ ದೇವೇಗೌಡರು ಸೋಲ್ಸಿದ್ರು, ಇದೇ ಜನ ತಾನೆ, ಆಸಂತೇನೆ ತಾನೆ. ಅದರಿಂದ ಸೋಲು ಗೆಲುವು ಯಾವಾಗ ಬೇಕಾದ್ರೂ ಯಾವ ತರ ಬೇಕಾದ್ರೂ ತೀರ್ಮಾನವನ್ನ ಜನ ತಗೋಬಹುದು. ದೇವೇಗೌಡರಂತ ಮಹಾನ್ ನಾಯಕರನ್ನೇ ಸೋಲಿಸಿದಂಥವ್ರು ಈ ಹಾಸನ ಜಿಲ್ಲೆಯವರು ಇವತ್ತು CS ಪಟೇಲ್ ಮುಂದೆ ಪ್ರಜ್ವಲ್ ಮುಂದೆ ಇರ್ತಕ್ಕಂಥ ಚುನಾವಣೆ ನಿರ್ಧಾರನೂ ಮಾಡ್ತಾರೆ ಸೂಕ್ಷ್ಮ. ದೇವೇಗೌಡರು ಸಿದ್ದರಾಮಯ್ಯ ಟೀಕೆ ಮಾಡ್ಲಿ, ಇದೇನು ತೊಂದರೆ ಇಲ್ಲ. ಅವ್ರು ಟೀಕೆ ಮಾಡೋದಕ್ಕೆಲ್ಲ ನಾವು ಉತ್ತರ ಕೊಡ್ಬೇಕು ಅಂತೇನಿಲ್ಲ, ಮಾಡ್ಲಿ. ಜನತಾದಳ ಇರುತ್ತಂತ ಅಲ್ಲ ರೀ, 136 ಜನ ಗೆದ್ದಿರೋ ಕಾಂಗ್ರೆಸ್ ಇರಲ್ಲ ಅಂದ್ರೆ 19 ಜನ ಗೆದ್ದಂತ ಜನತಾದಳ ಇರ್ತಾ ಅಲ್ವೇನ್ರಿ? ಒಕ್ಕಲಿಗರ ಹೆಸರು ಹೇಳ್ತಾರೆ, ಒಕ್ಕಲಿಗರಿಗೆ ಕಾಂಗ್ರೆಸ್ 8 ಸೀಟ್ ಕೊಟ್ಟಿದೆ, ಇವರಿಗೆ ಕೊಟ್ಟಂತ ಸೀಟು 3 ಇವರೇ ತಗೊಂಡಿದ್ದಾರೆ. ಒಬ್ಬ ಮಗ, ಅಪ್ಪ, ಇನ್ನೊಬ್ಬ ಭಾವ. ಯಾರು ಒಕ್ಕಲಿಗರು? ನಮಗೆ ಅವರು ಅವರ ಸ್ವಾರ್ಥಕ್ಕೆ ರಾಜಕಾರಣ ಮಾಡ್ತಾರೋ, ಪಕ್ಷಕ್ಕೆ ಮಾಡ್ತಾರೋ, ರಾಜ್ಯ ಜನಕ್ಕೆ ಮಾಡ್ತಾರೋ, ಜನ ತೀರ್ಮಾನ ಮಾಡ್ತಾರೆ. ಪ್ರಧಾನಿ ಅಭ್ಯರ್ಥಿ ಅಂತ ನಾಯಕನ ಒಬ್ಬರನ್ನ ಘೋಷಣೆ ಮಾಡಕ್ಕಾಗಿಲ್ಲ.
ಕೇವಲ ಇರೋದು 3 ರಾಜ್ಯದಲ್ಲಿ ಈಗ ಮಾತ್ರ. ನಮ್ಮ ರಾಜ್ಯದಲ್ಲಿ ಡಿಕ್ಟೇಟರ್ಶಿಪ್ ಇಲ್ಲ. ರಾಹುಲ್ ಗಾಂಧಿಯವರು ಪ್ರಧಾನಮಂತ್ರಿ ಆಗಿದ್ದಾರೆ, UPA ಹೇಳಲೇ ಆಗರು. ಅವರಿಗೆ ಅದು ಮುಖ್ಯ ಅಲ್ಲ, ಈ ರಾಷ್ಟ್ರದ ಜನರ ಬದುಕು ಮುಖ್ಯ ಆಗಿದೆ. ಈ ರಾಜ್ಯದಲ್ಲಿ ಖರ್ಗೆ ಆಗ್ಬೋದು, ರಾಹುಲ್ ಗಾಂಧಿ ಆಗ್ಬೋದು, ಯಾರು ಬೇಕಾದ್ರೂ ಆಗ್ಬೋದು. ನಮ್ಮಲ್ಲಿ 10-15 ಜನ ಸಮರ್ಥರಿದ್ದಾರೆ, ವೋಟ್ನೇ ಹಾಕಿ ಮಾಡಬೇಕು. ಅವರಲ್ಲಿ ಬೇರೆ ಹೆಸರು ಹೇಳಿದ್ರೆ ಸುಟ್ಟೋಯ್ತಾರೆ. ಮೋದಿ ಹೆಸರು ಇನ್ನೊಬ್ಬರ ಹೆಸರು ಹೇಳಿದ್ರೆ ಸುಟ್ಟೋಯ್ತಾರೆ ಬಿಜೆಪಿಲಿ. ಹಂಗಾಗಿ ಅವರು ಡಿಕ್ಟೇಟರ್ಶಿಪ್ ಇದೆ, ನಮ್ಮಲ್ಲಿ ಡಿಕ್ಟೇಟರ್ಶಿಪ್ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.